ನಮಸ್ಕಾರ. ನಾಳೆಗೆ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ನಾನು ಓನ್ಲಿ ಲಾಸ್ಟ್ ಲೆಗ್ ಅಷ್ಟೇ ತಗೋತೀನಿ. ನಾನು ಆಲ್ರೆಡಿ ನಿಮಗೆ ನಿನ್ನೆ ಡಿಸ್ಕಷನ್ ಮಾಡಿದ್ದೀನಿ. ಈಗ ನೋಡಿ, ನಾನು ನಿನ್ನೆ ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ ಇದು ಎಕ್ಸ್ಟೆನ್ಷನ್ ಅಲ್ಲೇ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲೇ ಹೊರಟಿದೆ. ಸೊ ಇನ್ನೂ ಕ್ಲಿಯರಿಟಿ ಇದರಲ್ಲಿ ಇಲ್ಲ. ಯಾಕೆಂತಂದ್ರೆ ಯಾವಾಗ ಈ ಟ್ರೆಂಡ್ ಲೈನ್ ನ ಬಿಟ್ಟು ವೇವ್ ಕೆಳಗಡೆ ಬರುತ್ತಲ್ವೋ ಅವಾಗ ನಮಗೆ ಈ ವೇವ್ ಮುಗಿಯುತ್ತೆ. ಓಕೆ, ಸೊ ಈಗ ಟೆಂಪ್ರರಿ ನಾವು ಒಂದೇ ಹೇಳ್ಬೋದು. ಸೊ ಇದನ್ನ 1 2 ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿನೇ ಮತ್ತೆ ವೇವ್ 3 ಇದನ್ನೇ ವೇವ್ 3 ಅಂತ ಎಕ್ಸ್ಟೆನ್ಷನ್ ಅಂತ ಥಿಂಕ್ ಮಾಡಿದ್ರೆ 1 2 3 4 ಇಲ್ಲಿಗೆ 4 ಮುಗಿಯುತ್ತೆ. ಮತ್ತೆ ಇದು 5 ಮತ್ತೆ ಇನ್ನೂ ರನ್ನಿಂಗ್ ಇದೆ. ಓಕೆ, ಸೊ 5 ಇನ್ನೂ ಮುಗುದಿಲ್ಲ. ಓಕೆ, ಇಲ್ಲ, ಇನ್ನು ವೇವ್ ಇದು ಹೇಳಕ್ಕಾಗೋದಿಲ್ಲ. ಇದರಲ್ಲೇನೆ ಇದು ಕಂಟಿನ್ಯೂಷನ್ ಇರ್ಬೋದಲ್ವಾ. ಸೊ ಆಲ್ಮೋಸ್ಟ್ ಆಲ್ ಆಗಿಲ್ಲ. ಇದು 3 ಮತ್ತೆ ಇದು 4 ಮುಗಿದಿರುತ್ತೆ ವೇವ್. ಸೊ 5th ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬಹುದು. ಸೊ ಒಂದು ಮಾತು ಮಾತ್ರ ನಿಜ. ಸೊ ನಿಮ್ಗೆ ಇದು 2 3 4 ಇದು 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿದ್ರೆ ಸೊ ನಿಮ್ಗೆ 160 ಅಂದ್ರೆ ಮಿನಿಮಮ್ 60% ಇದನ್ನ ಹಿಡಿದ್ರು ಇದಂತೂ ನಿಮ್ಗೆ ಓಪನ್ ಇದೆ. ಓಕೆ, ನೋಡಿ ಕರೆಕ್ಟ್ ಆಗಿ ಇದು ಈ ಎಕ್ಷನ್ ಟ್ರೆಂಡ್ ಲೈನ್ ಹಿಡ್ಕೊಂಡೆ ವೇವ್ 3 ಹೋಗ್ತಾ ಇದೆ. ಓಕೆ, ಸೊ ಈ ಪಾಸಿಬಿಲಿಟೀಸ್ ಆಗ್ಬಹುದು ಅಂತ ನನಗನ್ಸುತ್ತೆ. ನೋಡುವ, ಮತ್ತೆ ಕೆಳಗಡೆ ಸ್ವಲ್ಪ ಬರ್ತಾ ಇದೆ ಈಗ. ಸೊ ಇಲ್ಲಿಗೆ ವೇವ್ 3 ಮುಗಿಯತ್ತೋ ಏನೋ ಅಂತ ನೋಡುವ. ಸೊ ಇಲ್ಲಿ 1 2 ಇದಕ್ಕೆ ಈ ಟ್ರೆಂಡ್ ಲೈನ್ ನೋಡಿದ್ರೆ ನೋಡುವ. ಈ ಸದ್ಯದಾಗೆ ಇದರಲ್ಲಿ ಕೌಂಟಿಂಗ್ ಇರೋದು ತುಂಬಾ ಇದು ಅನ್ಪ್ರಿಡಿಕ್ಟೇಬಲ್ ಇದೆ ಇದು. ಬಟ್ ಎಲ್ಲಿವರೆಗೂ ಈ ಟ್ರೆಂಡ್ ಲೈನ್ ನ ಹಿಡ್ಕೊಂಡು ಹೋಗ್ತಾ ಇದೆ ಅಲ್ವಾ ವೇವ್, ಎಕ್ಷನ್ ಟ್ರೆಂಡ್ ಲೈನು ಅಂದ್ರೆ ಟಾಪ್ 1 ಅದು. ಸೊ ಅಲ್ಲಿವರೆಗೂ ನಿಮ್ಗೂ ಇದು ವೇವ್ 3 ದಲ್ಲೇನೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಚ್ ಡಿಫರೆನ್ಸ್ ಏನಿಲ್ಲ, ಅಂದ್ರೆ ತುಂಬಾ ಏನು ಚೇಂಜಸ್ ಏನೂ ಆಗಿಲ್ಲ. ಓಕೆ, ಸೊ ಇದು ಅಂತೂ ಎಲ್ಲ ಆಲ್ರೆಡಿ ನಾವು ನಿನ್ನೆನೆ ನೋಡಿದ್ದೀವಿ. 1 2 3 4 4th 5th ವೇವ್ ರನ್ ಆಗ್ತಾ ಇದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿದು ಇವತ್ತಿಗೆ ಇಷ್ಟೇ.